ಬಿಡೆನು. ಆ ಮಾತು ಹೇಳಿದ ನನ್ನ ತಾಯಿ. ಕರ್ತನಿಗೆ ಸ್ತೋತ್ರ. ಯೇಸು ಕೈ ಬಿಡನು ದೈವಿಕ ಸಂದೇಶಕ್ಕೆ ನಿಮ್ಮೆಲ್ಲರನ್ನು ಈ ದಿನ ನಾನು ಸ್ವಾಗತಿಸುತ್ತೇನೆ. ಈ ದಿನ ನಾವು ಯೆಶಾಯ 55ನೇ ಅಧ್ಯಾಯ 17ನೇ ವಚನವನ್ನ ಧ್ಯಾನ ಮಾಡಲಿದ್ದೇವೆ. ಇದಕ್ಕೆ ನಾನು ಕೊಟ್ಟಿರುವಂತಹ ಶಿರೋನಾಮೆ ನೂತನ ಕಾರ್ಯ, ನ್ಯೂ ಥಿಂಗ್ಸ್. ಈ ವಾಕ್ಯ ಓದ್ಕೊಳ್ಳೋಣ, ಆಮೇಲೆ ನಿಮಗೆ ಆ ಹೊಸ ಕಾರ್ಯ ಏನೆಂಬುದಾಗಿ ನಾನು ನಿಮಗೆ ತಿಳಿಸ್ತೀನಿ. ಓದ್ಕೊಳ್ಳಲ್ವಾ? ಈಗೋ ನೂತನ ಆಕಾಶ ಭೂಮಂಡಲವನ್ನು ಸೃಷ್ಟಿಸುವೆನು, ಮೊದಲಿದ್ದದನ್ನು ಯಾರು ಜ್ಞಾಪಿಸಿಕೊಳ್ಳರು, ಅದು ನೆನಪಿಗೆ ಬಾರದು. ಇದು 1000 ವರ್ಷ ಯೇಸು ಸ್ವಾಮಿ ಲಿಟ್ರಲಿ ತನ್ನ ಒಂದು ಸರ್ಕಾರವನ್ನ ಸಭೆಯೊಂದಿಗೆ ಈ ಲೋಕದಲ್ಲಿ ಭೂಮಿಯ ಮೇಲೆ ಸ್ಥಾಪಿಸಿದ ಮೇಲೆ ಆ ಸರ್ಕಾರ ಅಂತ್ಯ ಮುಗಿದ ನಂತರ, ಅಂದ್ರೆ 1000 ವರ್ಷದ ಆಳ್ವಿಕೆ ಉಂಟಾಗ್ತದೆ. ಅದಾದ್ಮೇಲೆ ಕ್ರಿಸ್ತ ವಿರೋಧಿಯನ್ನ ಅಂದ್ರೆ ಸೈತಾನನನ್ನ, ಸರಪಣಿ ಹಾಕಿದಂತ ಸೈತಾನನನ್ನ ಬಿಡುಗಡೆ ಮಾಡ್ತಾರೆ. ಆಗ ಅವನೇನ್ ಮಾಡ್ತಾನೆ, ಎಲ್ಲಾ ರಾಷ್ಟ್ರಗಳು, ಲೋಕದಲ್ಲಿರುವಂತ ಎಲ್ಲ ಬಲಿಷ್ಠ ರಾಷ್ಟ್ರಗಳನ್ನ, ಸೈನ್ಯಗಳನ್ನ ಅವನು ತೆಗೆದುಕೊಂಡು ಬಂದು ಯೇಸು ಸ್ವಾಮಿಗೂ ಸಭೆಗೂ ವಿರುದ್ಧವಾಗಿ ಯುದ್ಧ ಮಾಡಕ್ ಬರ್ತಾನೆ. ಆದ್ರೆ ಯೇಸುವಿನ ಬಾಯಿಯಿಂದ ಬೆಂಕಿ ಬಂದು ಅವರೆಲ್ಲರನ್ನು ನಾಶ ಮಾಡಿಬಿಡ್ತಾರೆ. ಅಲ್ಲಿಗೆ ಹಳೆಯ ಭೂಮಂಡಲ ಆಕಾಶ ಕೊನೆಗಾಣುತ್ತೆ. ಆಮೇಲೆ ನ್ಯಾಯ ತೀರ್ಪು ಉಂಟಾಗ್ತದೆ. ಅದಾದ್ಮೇಲೆ ಯೇಸು ಸ್ವಾಮಿ ತನ್ನ ಮಕ್ಕಳಾದ ನಮಗೆ, ಕ್ರಿಸ್ತನ ಸಭೆಯಲ್ಲಿರುವಂಥವರಿಗೆ, ಮಾತ್ರವಲ್ಲಿ ಕ್ರಿಸ್ತನನ್ನ ನಂಬಿ ಹಿಂಬಾಲಿಸುವಂತ ಪ್ರತಿಯೊಬ್ಬೊಬ್ಬರಿಗೂ ಯೇಸ್ವಾಮಿ ಏನ್ ಮಾಡ್ತಾರೆ, ನೂತನ ಭೂಮಂಡಲ ಮತ್ತು ನೂತನ ಆಕಾಶವನ್ನ ಉಂಟು ಮಾಡ್ತಾರೆ. ಅಲ್ಲಿ ಏನ್ ವಾಗ್ದಾನ ಕೊಡ್ತಾ ಇದ್ದಾರೆ ಅಂದ್ರೆ, ನಾನು ಸೃಷ್ಟಿ ಮಾಡ್ತೀನಿ, ಮೊದಲಿದ್ದದ್ದನ್ನ ಯಾರು ಜ್ಞಾಪಿಸಿಕೊಳ್ಳರು, 2 ಅದು ನೆನಪಿಗೂ ಬಾರದಂತೆ. ಅಂದ್ರೆ ನಮ್ಮ ಸ್ವಂತದವರು ಸಹ ಯಾರಾದ್ರೂ ಯೇಸುವನ್ನ ಈಗ ರಿಜೆಕ್ಟ್ ಮಾಡಿದ್ದು, ಅವರು ದೇವರಿಗೆ ವಿರುದ್ಧವಾಗಿ ಜೀವಿಸಿರೋದಾದ್ರೆ ಅವರು ನಮ್ಮ ನೆನಪಿಗೆ ಬಾರದಂತೆ. ಹಾಗಾದ್ರೆ ಎಷ್ಟು ಒಂದು ದುಃಖದ ವಿಷಯ ಅಲ್ಲ? ಅಂದ್ರೆ ಪ್ರಾರ್ಥನೆ ನಾವು ಮಾಡ್ಬೇಕಲ್ವಾ? ಎಲ್ಲಾರ್ಗು ನಾವು ಪ್ರಾರ್ಥನೆ ಮಾಡ್ಬೇಕು, ಅವರೆಲ್ಲರೂ ರಕ್ಷಣೆಗೆ ಬರ್ಬೇಕಪ್ಪ. ಹೇಗಾದ್ರೂ ಇಲ್ಲಿ ನೋಡಿ, ನಾವು ಎಲ್ಲ ನಮ್ಮ ರಿಲೇಟಿವ್ಸ್ಗಳನ್ನ, ಸ್ವಂತದವ್ರನ್ನೆಲ್ಲ ನಾವು ನೆನ್ಪು ಮಾಡ್ಕೊಳ್ತೀವಿ. ಆದ್ರೆ ನೂತನ ಭೂಮಂಡಲ ಆಕಾಶದಲ್ಲಿ ಯಾರನ್ನೂ ನೆನ್ಪು ಮಾಡ್ಕೊಳಕ್ಕೆ ಆಗಲ್ಲಂತ, ನೆನಪಿಗೆ ಬರಲ್ಲ ಅಂತ ಮೈಂಡ್ ಸೆಟ್ ದೇವರು ನಮಗೆ ಕೊಡೋದಕ್ಕೆ ಹೋಗ್ತಾರೆ. ಹಾಗಾದ್ರೆ ಈಗಲೇ ನಮ್ಮ ರಿಲೇಷನ್ಸ್ಗೆ, ಸ್ವಂತದವರಿಗೆ, ಮತ್ತೆ ನಮ್ಮ ಮಕ್ಕಳು ಯಾರ್ಯಾರು ದೇವರಲ್ಲಿ ಇಲ್ವೋ ಅವರೆಲ್ಲರೂ ರಕ್ಷಣೆ ಮಾರ್ಗಕ್ಕೆ ಬರುವಾಗೆ ನಾವು ಪ್ರಾರ್ಥಿಸುವವರಾಗಿರ್ಬೇಕು. ಅದು ಮಾತ್ರವಲ್ಲದೆ ಇನ್ನೊಂದು ಇದರಲ್ಲಿ ನೂತನ ಕಾರ್ಯ ಏನಂತಂದ್ರೆ, ಮೊದಲಿದ್ದದ್ದು ನಿಮ್ಮ ನೆನಪಿಗೆ ಬಾರದು. ಸರಿನಾ? ಅಂದ್ರೆ ನೀವೇನು ಹೋದ ವರ್ಷಗಳಲ್ಲಿ ಸಮಸ್ಯೆಗಳು, ಹೋರಾಟಗಳು, ನಿಂದನೆಗಳು, ಅಪಮಾನಗಳು, ನಷ್ಟಗಳು ನೀವು ಅನುಭವಿಸಿದಿರೋ, ಅದು ನಿಮ್ಮ ನೆನಪಿಗೆ ಬಾರದು. ನಿಮ್ಗೆ ಹೊಸ ಕಾರ್ಯ ದೇವರು ಮಾಡಕ್ ಹೋಗ್ತಾರೆ. ಪ್ರಿಯರೇ, ನಿಮ್ಮ ಎಲ್ಲ ಕಾರ್ಯಗಳಲ್ಲಿ ದೇವರು ಹೊಸ ಕಾರ್ಯ ಮಾಡ್ತಾರೆ. ಅದನ್ನ ನೆನ್ಪಿಟ್ಕೊಳ್ರಿ. ದೇವರಿಗೆ ಸ್ತೋತ್ರ ಮಾಡಿ. ಕರ್ತನ ತಾನೇ ನಿಮ್ಮನ್ನು ಆಶೀರ್ವಾದ ಮಾಡಲಿ. ಆಮೇನ್. ಪ್ರಾರ್ಥಿಸೋಣವಾ? ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡಿದಂತ ನಮ್ಮ ಸ್ವರ್ಗ ತಂದ ದೇವರೇ, ನಿಮಗೆ ಸ್ತೋತ್ರಪ್ಪ. ಹೌದು ಸ್ವಾಮಿ, ಮೊದಲಿದ್ದದೆಲ್ಲವೂ ಇಲ್ಲದೆ ಹೋಗುವುದು, ಅದು ನಮ್ಮ ನೆನಪಿಗೆ ಬಾರದೆಂಬುದಾಗಿ ಹೇಳಿದ್ಯಾ. ಈ ವರ್ಷ ದೇವ ಮಕ್ಕಳಿಗೆ ಆ ಒಂದು ಆಶೀರ್ವಾದವನ್ನು ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಆ ಒಂದು ಅದ್ಭುತ ನೀವು ಮಾಡೋದಕ್ಕಾಗಿ ಸ್ತೋತ್ರ. ಆ ಕಷ್ಟ, ಕಣ್ಣೀರು ದೇವರೇ ಅವರಿಗೆ ತಿರುಗಿ ನೆನಪಿಗೆ ಬಾರದಾಗಿ ಮಾಡೋದಕ್ಕಾಗಿ ಸ್ತೋತ್ರ. ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸ್ತೇವೆ ಸ್ವಾಮಿ. ಆಮೇನ್. ಕರ್ತನು ತಾನೇ ನಿಮ್ಮೆಲ್ಲರನ್ನು ಆಶೀರ್ವಾದ ಮಾಡಲಿ. ಯೇಸು ನಿಮ್ಮನ್ನು ಕೈ ಬಿಡೋಣ. ನಾನು ಪಾತ್ರದಲ್ಲಿ ಇರುವಾಗಲೂ ನೀನು ಭಯಪಟ್ಟು ಓಡಬಾರದು. ನನ್ನ ಮಾತನಂಬಿ ಸ್ಥಿರವಾಗಿ
ನಿನ್ನ ಬೀಡಲಾರೆ, ಬೀಡೇನು ಎಂದೆಂದಿಗೂ. ನಾ ಕೈ ಬಿಡೇನು, ನಾ ಕೈ ಬಿಡೇನು, ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ. ನಾ ಕೈ ಬಿಡೇನು, ಕೈ ಬಿಡೇನು, ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ. ಸುತ್ತಲೂ ಹೂಗಳು ಬಾಡಿ ಹೋದರು, ಮೇಲೆ ಸ್ವರ್ಗದೋಳು ಬಾದಲಾಗದು. ಅಲ್ಲಿಂದೇಸು ಸ್ವಾಮಿ ಬಾರುವಾತನು, ನನ್ನ ಬೀಡಲಾರ, ನನ್ನನ್ನು ಕೈ ಬಿಡನು. ನಾ ಕೈ ಬಿಡೇನು, ನಾ ಕೈ ಬಿಡೇನು, ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ. ನಾ ಕೈ ಬಿಡೇನು, ನಾ ಕೈ ಬಿಡೇನು, ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ. ಮುಂದೆ ಬಾಹು ಕಷ್ಟ ಬಾರುತ್ತಿದ್ದರು, ಭಯ ಪಾಡಲಾರೆ, ಸ್ವಾಮಿ ಇದ್ದಾನೆ. ಬಾಲವಾಗಿ ನಿಂತು ಹರ್ಷ